ರಂಜು ಜಿಮ್ಗೆ ಹೋಗುವ ಅಂತೀಯೇ. ಫಸ್ಟ್ ಟೈಮ್ ನಾನು ಬಂದಿದ್ದು, ಇವನು ಬಂದಿದ್ದಂತೆ. ಬಟ್ ತುಂಬಾ ಚೆನ್ನಾಗಿದೆ. ಬನ್ನಿ ಸೀಕ್ರೆಟು ಅಜ್ಜಿ ಕೌಸು ಕಂಡ್ರೆ ಆಯ್ತಿರ್ಲಿಲ್ಲ. ಮತ್ತೆ ಸಕ್ಕತ್ತಾಯ್ತು ಕಣೆ. ಶನಿಮಹಾತ್ಮನ ದೇವಸ್ಥಾನ ಅಷ್ಟು ದೊಡ್ಡ ದೇವಸ್ಥಾನ ಇದೆ. ಫಸ್ಟ್ ಹೋಯ್ತಿರೋದು. ಯಾವ ಕ್ಯಾಮ್ರಾಮನ್ ನಂಬೇಡ್ದು. ಏಕೆ ಸಾರ್ ನೀಟಾಗಿ ತೆಗಿಯಲ್ಲ ಸರ್. ಇವರೇ ಎಲ್ರಿಗೂ ಬಾಸು. ನಾವಾಗ್ರೆ ಹೋಗ್ಲಿಲ್ಲ. ಹನುಮಂತ ಮದುವೆ ಆಗಿದ್ದ ಅಂತಂದ್ರೆ ಈ ಚಾಟ ಓದ್ಕೊಳ್ಳಿ ಏನಕ್ಕೆ ಮದುವೆ ಆದ ಅಂತ. ಈ ಮೇಲೆ ನೋಡ ಯಾವ ಥರ ಇದ್ದೀವ್ರು ನೋಡೋಣ. ಜಾಸ್ತಿ ಆಯ್ತಾ? VIP ಜಾಸ್ತಿ ಹೋಯ್ತು. 100 ರೂಪಾಯಿ ಕೊಟ್ಬಿಟ್ಟು. ಮಂಗಳ ಗ್ರಹ ಪತ್ನಿ ಶಕ್ತಿ ದೇವಿ. ಮಂಗಳ ದೇವರ ಬಣ್ಣ ಕೆಂಪು. ಮಂಗಳ ದೇವರ ಬಣ್ಣ ತೊಗರಿ. ಪಾಪ ಪುಣ್ಯ ಪಾಂಡರಾಪುರದಲ್ಲಿ ಧರ್ಮ ಕರ್ಮ ಪುಸ್ತಕದಲ್ಲಿ ದುಡ್ಡಿದ್ರೆ ದುನಿಯಾ ಯಡಿಯೂರಲ್ಲಿ. ರಂಜು ಅಂಬೇಗ ಕೃಷ್ಣ ಒಳ್ಳೇದಲ್ಲಿ ದೇವಸ್ಥಾನ ಬಂಡು ಊತ ತೆಗಿಸ್ತಾ ಇದ್ದಾನೆ. ಓ ಜಾಸ್ತಿ ಇದೆ. ಶನಿ ಸಿಂಗಾಪುರ ದೇವ್ರು ಸೇಮ್ ಹಿಂಗೆ ಇರೋದು. ಕಪ್ನಾಲು ಫ್ರೆಂಡ್ಸ್ ಲೊಕೇಶನ್ ಬಂದ್ವಿ. ಚೆನ್ನಾಗಿದೆ. ನಮ್ಮ ಆರ್ಡ್ರಿಗೂ ಇಲ್ಗೋ 5 ಕಿಲೋಮೀಟ್ರು. ಚೆನ್ನಾಗಿದೆ. ಇಂಪ್ರೂವ್ಮೆಂಟು ಮಾಡ್ತಿದ್ದಾರೆ. 160 ಅಡಿ. 161 ಅಡಿ ಇದೆ. ಆಂಜನೇಯ ಬಲಗಡೆ ಗದ್ದೆದ ಹತ್ರ ಚೇನ್ ಕಟ್ಟಿದ್ದಾರೆ. ಆನೆನಾ? ಶನಿ ಸಿಂಗಾಪುರ ದೇವ್ರು ಸೇಮ್ ಹಿಂಗೆ ಇರೋದು. ಶನಿ ಏನು ತಗೊಂಡೆ? ನವಗ್ರಹಕ್ಕೆ ಏನೋ ಪೂಜೆ ಮಾಡಿಸ್ತಾರಂತೆ ನವಧಾನ್ಯಗಳು. ಮತ್ತೆ ಸಕ್ಕತ್ತಾಯ್ತು ಕಣೆ. ಶನಿಮಹಾತ್ಮನ ದೇವಸ್ಥಾನ ಅಷ್ಟು ದೊಡ್ಡ ದೇವಸ್ಥಾನ ಇದೆ. ಫಸ್ಟ್ ಹೋಯ್ತಿರೋದು. ಸತ್ಯ ಶನಿ ಮಂದಿರ ಚೆನ್ನಾಗಿದೆ. ಸೇಮ್ ಇಲ್ಲ ಐತಲ್ಲ ರಂಜು. ಶನಿ ಸಿಂಗಾಪುರ ಸೇಮ್ ಇದೇ ಇರೋದು ಮಹಾರಾಷ್ಟ್ರದಲ್ಲಿ. ದೇವಸ್ಥಾನ ಚೆನ್ನಾಗಿ ಹೋಸತ್ ಬಂದಾಗ ಇಷ್ಟೆಲ್ಲ ಇಂಪ್ರೂವ್ಮೆಂಟ್ ಮಾಡಿರಲ್ಲ. ಈ ಸಲ ಚೆನ್ನಾಗಿ ಮಾಡಿದ್ದಾರೆ. ಇವರೇ ಈ ದೇವಸ್ಥಾನ ಡೆವಲಪರ್. ಹರ್ಷ ಸರ್ ಏನು ಸರ್ ಅದು? ಒಳ್ಳೇದಲ್ಲಿ ಭಗವಂತ ಶ್ರೀ ಶನಿ ಪರಮಾತ್ಮ. ಸೂರ್ಯ ದೇವರ ಬಣ್ಣ ಕೆಂಪು. ಸೂರ್ಯ ದೇವರ ದಂಪತಿಗಳ ಜೊತೆ ದರ್ಶನವನ್ನು ಪಡೆದ ನಂತರ ಸೂರ್ಯ ದೇವರಿಗೆ ಪ್ರಿಯವಾದ ಗೋಧಿ ಧಾನ್ಯವನ್ನು ದೇವರಿಗೆ ಅರ್ಪಿಸಿ ಸೂರ್ಯ ದೇವರ ಬಳಿ ತಮ್ಮ ಪ್ರಾರ್ಥನೆ ಮಾಡಿ ಸೂರ್ಯ ಮಂತ್ರವನ್ನು ಜಪಿಸಿದ ನಂತರ ಮುಂದಿನ ಗ್ರಹದ ದರ್ಶನ ಪಡೆಯಬೇಕು. ಪತ್ನಿ ರೋಹಿಣಿ ದೇವಿ. ಚಂದ್ರದೇವರ ಬಣ್ಣ ಬಿಳಿ. ಚಂದನ ವಾಹನ ಜಿಂಕೆ. ಫಲ ಪರಿಹಾರ ಮನಸ್ಸು ಮಾತೆ ಭಾವನೆಗಳು ಮನೆ ಸಂತೋಷ. ಮಂಗಳ ಗ್ರಹ ಪತ್ನಿ ಶಕ್ತಿ ದೇವಿ. ಮಂಗಳ ದೇವರ ಬಣ್ಣ ಕೆಂಪು. ಮಂಗಳ ದೇವರ ಧಾನ್ಯ ತೊಗರಿ ಬೇಳೆ. ಮಂಗಳನ ವಾಹನ ಟಗರು. ಫಲ ಪರಿಹಾರ ಶಕ್ತಿ ಧೈರ್ಯ ಸಹೋದರ ಕ್ರೀಡೆ. ಬುಧ ಗ್ರಹ ಫ್ರೆಂಡ್ಸ್. ಪತ್ನಿ ಜ್ಞಾನಿ ದೇವಿ. ಬುಧ ದೇವರ ಬಣ್ಣ ಹಸಿರು. ಬುಧ ದೇವರ ಕೆಂಪು ಹೆಸರು ಗ್ರಹ. ಶುಕ್ರನ ಪತ್ನಿ ಸುಕೀರ್ತಿ ದೇವಿ. ಶುಕ್ರ ದೇವರ ಬಣ್ಣ ಬಿಳಿ. ಶುಕ್ರ ದೇವರ ಧಾನ್ಯ ಅವರೆಕಾಳು. ಶುಕ್ರನ ವಾಹನ ಕುದುರೆ. ಫಲಪರಿಹಾರ ಪ್ರೀತಿ ಸೌಂದರ್ಯ ಸಂಗೀತ ಆಭರಣ ವಿವಾಹ. ಫ್ರೆಂಡ್ಸ್ ಒಳಗಡೆ ವಿಡಿಯೋ ಮಾಡೋಂಗಿಲ್ಲ, ಹಿಂಗಿದೆ. ಇವರೇ ಎಲ್ರಿಗೂ ಬಾಸು. ನಾವಾಗ್ರೆ ಹೋಗಲಿಲ್ಲ. ಜ್ಯೇಷ್ಠ ದೇವಿ. ಶನಿ ದೇವರ ಬಣ್ಣ ನೀಲಿ. ಶನಿ ದೇವರ ಧಾನ್ಯ ಎಳ್ಳು. ಶನಿಯ ವಾಹನ ಕಾಗೆ. ಫಲಪರಿಹಾರ ಕರ್ಮ ಅನುಭವ. ಶನೇಶ್ವರ. ರಂಜು ಅಂಬೇಗ ಕೃಷ್ಣ. ನಮ್ಮೂರಿನ ಅಂಬೇಗ ಕೃಷ್ಣ. ರಾಹು ಗ್ರಹ ಪತ್ನಿ ಸಿಂಹಿ ದೇವಿ. ರಾಹು ದೇವರ ಬಣ್ಣ ಕಪ್ಪು. ಧಾನ್ಯ
ಆಂಜನೇಯ ದಂಪತಿ ಮಂದಿರ. ಆಂಜನೇಯ ಮದುವೆ ಆಗೈತಾ? ಶನೇಶ್ವರ. ಹನುಮಂತ ಮದುವೆ ಆಗಿದ ಅಂತಂದರೆ ಈ ಚಾಟ ಓದ್ಕೊಳ್ಳಿ ಏನಕ್ಕೆ ಮದುವೆ ಆದ ಅಂತ ನೋಡಿ ಫ್ರೆಂಡ್ಸ್. ದೇವಸ್ಥಾನ ಯಾವ ಥರ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಅಂತ ಎಲ್ಲ ಇವರೇ ಹೇಳ್ಬಿಟ್ರೆ ಅವ್ರೇನು ಹೇಳ್ತಾರೆ. ರಾಮ ಸೇತುವೆ ಕಲ್ಲು ತೇಲ್ತಾರೆ. ದೇವಸ್ಥಾನ ಫ್ರೆಂಡ್ಸ್ ಯಾವ ಥರ ಇದೆ. ಈ ಮೇಲೆ ನೋಡ ಯಾವ ಥರ ಇದ್ದೀವ್ರು ನೋಡೋಣ. ಆಂಜನೇಯನ ಬಲ. ದಿವಸ ದೊಡ್ಡದಿದೆ. ಫಸ್ಟ್ ಟೈಮ್ ನಾನು ಬಂದಿದ್ದು, ಇವನು ಬಂದಿದ್ದಂತೆ. ಬಟ್ ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು. ಒಂದ್ಸರಿ ಒಳಗಡೆ ಎಂಟ್ರಿ ಆದರೆ ಶನಿಮಹಾತ್ಮ ಟೆಂಪಲಿಂದ ಫುಲ್ ಎಂಗೇಜ್ ಆಗಿಬಿಡ್ತೀವಿ. ತುಂಬ ಭಕ್ತಿಯಿಂದ ಒಂದೊಂದು ದೇವರಿಗೂ ಸೂರ್ಯ, ಬುಧ, ಮಂಗಳ ಅಂತ ನಾವೇ ನವಗ್ರಹ ದಾನ ಕೊಡೋ ಥರ ಪೂಜೆ ಮಾಡಿಸ್ಕೊಂಡು ಬರ್ಬೋದು. ತುಂಬ ಒಂಥರ ತುಂಬ ಇಷ್ಟ ಆಯಿತು ನನಗೆ. ಸೆಲ್ಫಿ ತಗೋತಾ ಏನೋ, ಏನು ಮಾಡ್ತಾ ಏನೋ, ಬಿಸಿಲು ರಗಿಸ್ತಾ ಇದೆ ರಗ ರಗ ಅಂತ. ಕಪ್ನರು ಅಷ್ಟೇ ಜಾಸ್ತಿ ಕುಡಿಬಾರ್ದು ಫ್ರೆಂಡ್ಸ್. ನೋಡಿ ದೇವಸ್ಥಾನಕ್ಕೆ ಬಂದಿದ್ದೀವಿ, ಹೆಣ್ಮಕ್ಳ ಕತೆ ನೋಡಿ ಫ್ರೆಂಡ್ಸ್. ಈಗ ಎಲ್ಲೂ ಹೋಯ್ತಲ್ಲ, ಇವಾಗ ಇದ್ದೇ ಚೌಡೇಶ್ವರಿಗೆ ಹೋಗೋಣ ಅಂತ ಪ್ಲಾನ್ ಮಾಡಿದ್ಲಿ ಇವಳು. ರಾಮನ್ ಹೇಳ್ತೀನಿ ಅದಕ್ಕೆ ಇವಾಗ ಅರ್ಶನ ಕಣ್ಣಲ್ಲೇ ಕಸ ತಗ್ಸ್ಬೇಕು ಅಂತ ಅವಾಗಿನ ಹೇಳ್ತಾನೆ. ಅವನೇ 2 ವರ್ಷದಿಂದ ಹೇಳ್ತಾನೆ, ತಗ್ಸಿಲ್ಲ. ಅದಕ್ಕೆ ಇವಾಗ ಯಡಿಯೂರು ತೆಗಿತಾರಂತೆ. ಯಡಿಯೂರಿಗೆ ಹೋಗಿ ಆ ದೇವಸ್ಥಾನದ ದರ್ಶನ ಮಾಡಿಸ್ಕೊಂಡು, ದೇವಸ್ಥಾನ ಸಿಕ್ಕ ಪ್ರಸಾದ ಊಟ ಮಾಡ್ಕೊಂಡು ಕಣ್ಣ ಕಸ ತಗ್ಸ್ಕೊಂಡು ಬರೋದು. ಯಾರಪ್ಪ ತೈ ಮೇಕಪ್ ಸ್ವೆಟ್ ಯಾಕೆ ಹೋಗ್ತಿದೀಯ? ಇಲ್ಲ, ನಮ್ಮ ಅತ್ತೆ ಹೇಳಿದ್ದಾರೆ ಸ್ವಲ್ಪ ಸ್ವೆಟ್ ಆದಾಗ ಪೌಡರ್ ಟಚ್ ಅಪ್ ಕೊಟ್ಕೊಂಡು ತಲೆ ಕ್ಲೀನಾಗಿ ಬಚ್ಕೊಂಡು ಹೋಗು ಅಂತ. ಅದಕ್ಕೆ ಬನ್ನಿ ಸರ್, ಏನು ವಿಡಿಯೋ ಮಾಡ್ತಾ ಇರತ್ತೆ, ಬನ್ನಿ ಒಳಗೆ ಬನ್ನಿ. ನಾಚಿಕೆ ನೀವು ಬನ್ನಿ ಸರ್, ನಾಚಿಕೆ ಬಿಡಿ. ಎಷ್ಟು ತರ? ಒಂದು 30 ರೂಪಾಯಿ ಜ್ಯೂಸ್ 25. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಂಜಿತಾ ಗೌತಮ್. ವೆಲ್ಕಮ್ ಮಾಡಿದ್ವಿ ಸರ್. ಮುಂದೆ ನೀವು ಕತೆ ಹೇಳಿ ಸರ್. ಎಲ್ಲಿ ಹೇಳಿ, ಕಂಟಿನ್ಯೂ ಆಗಲಿ ಹೇಳಿ. ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಈಗ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ ಟೆಂಪಲ್ ಕೈ ಮುಕ್ಕೊಂಡು ಮುಗಿಸ್ಕೊಂಡು ಈಗ ಯಡಿಯೂರು ಸಿದ್ಧಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಸನ್ನಿಧಿಗೆ ಹೋಗ್ತಾ ಇದೀವಿ. ಬಂದೀವಿ ನೋಡಿ, ಮುಂದೆ ಲಾಗ್ ಕಂಟಿನ್ಯೂ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಇವ್ರು ಎಂಟ್ರಿ ಆದ್ವಿ ಗೈಸ್. ದೇವಸ್ಥಾನಕ್ಕೆ ಹೋಗಿ ಪ್ರಸಾದ ಊಟ ಮಾಡಿಕೊಂಡು ನೆಕ್ಸ್ಟು ಕಣ್ ಕ್ಲೀನ್ ಮಾಡಿಸೋ ಹತ್ರ ಹೋಗೋಣ ಬನ್ನಿ. ಸಂಜೆ ಬಿಸಿಲು ವಾಪಸ್ ಹೋಗುವ ಇಲ್ಲ ತಗೊಂಡು ಹೋಗುವ ಅಂತಿದ್ದು, ಅದಕ್ಕೆ ತಾಳ್ಮೆ. ಯಡಿಯೂರು ಸಿದ್ಧಲಿಂಗೇಶ್ವರ ಸ್ವಾಮಿ ಇನ್ನೂ ದೇವಸ್ಥಾನ ಇಲ್ಲ, ಇಂಪ್ರೂವ್ಮೆಂಟ್ ಮಾಡ್ತಿದ್ದಾರೆ ಫ್ರೆಂಡ್ಸ್. ಇದೇ ದೇವಸ್ಥಾನ. ಜಾಸ್ತಿ ಆಯ್ತಾ? VIP ಜಾಸ್ತಿ ಹೋಯ್ತು. 100 ರೂಪಾಯಿ ಕೊಟ್ಬಿಟ್ಟು ಅರ್ಧ ಗಂಟೆ ಆಯಿತು. ಅರ್ಧ ಗಂಟೆ ಆಗಲಿ 20 ನಿಮಿಷ ಆಯಿತು. ಈಗ ಅಲ್ಲಿ ಹೊರಗಡೆ ನಾವು ಎಕ್ಸಿಟ್ ಆಗೋಷ್ಟು ಅರ್ಧ ಗಂಟೆ ಕೌಂಟ್ ಆಗುತ್ತೆ. 5 ನಿಮಿಷಕ್ಕೆ ಹೋಗೋದು ಕರೆಕ್ಟಾಗಿ. ಯಾವ ಕ್ಯಾಮ್ರಾಮನ್ ನಂಬೇಡ್ದು. ಹೇಗೆ ಸರ್? ಯಾರು ನೀಟಾಗಿ ತೆಗಿಯಲ್ಲ ಸರ್. ಸರ್ ಏನು ಸರ್ ನಮ್ಗೆ ಹೇಳ್ತೀರಿ, ಯಾರು ಹೇಳ್ತೀರಿ ಸರ್ ನೀವು? ಎಲ್ರಿಗೂ ಯಾವ ಕ್ಯಾಮ್ರಾಮನ್ ನಮ್ಮಲ್ಲಿ ಯಾರು ತಗೊಳಲ್ಲ ನಮಗೆ. ಹಂಗ ಸರ್, ನಮ್ಗೆ ನೀವು ತಗೊಳ್ರಿ, ನಮ್ಗೆ ತಗೊಳಲ್ಲ ಅಂತ ನೀವು ಹೇಳ್ತಿದ್ದೀರಿ ಡೈರೆಕ್ಟಾಗಿ. ಪಾಪ ಪುಣ್ಯ ಪಂಡರಾಪುರದಲ್ಲಿ ಧರ್ಮ ಕರ್ಮ ಪುಸ್ತಕದಲ್ಲಿ ದುಡ್ಡಿದ್ರೆ ದುನಿಯಾ, ಯಡಿಯೂರಲ್ಲಿ ದುಡ್ಡಿದ್ರೆ ದುನಿಯಾ ಮುಂದಕ್ಕೆ ನಿಂತೈತಲ್ಲ ಫ್ರೆಂಡ್ಸ್. ಎಲ್ಲೋದ್ರೂ ಪ್ರಸೋದ ಮಂದಿರ ಯಡಿಯೂರಲ್ಲಿ ಬಂದಿದೆ ಫ್ರೆಂಡ್ಸ್. ಲೈಟಾಗಿ ಪ್ರಸಾದ ತಿಂತಾ ಇದ್ದೀವಿ. ರಂಜು ಆಯ್ತಾ, ಬೇಗ ಬಾ ಫ್ರೆಂಡ್ಸ್. ಪ್ರಸಾದ ತಿನ್ಕೊಂಡು ಏನಕ್ಕೆ ಇಲ್ಲಿ ಪ್ರಸಾದ ತಿನ್ನಲೇಬೇಕು ಅಂತ ಬಂದು ಅಂತಂದರೆ,
ಈಗ ಒಂದು 2 ಮಂತ್ ಬೇಕಾಯ್ತಾ ಚುಂಚನಗಿರಿ ಹೋದಾಗ ಇಲ್ಲಿ ಇವಾಗ ಮದ್ವೆ ಕಾರ್ಡ್ ಪೂಜೆ ಮಾಡಿಸ್ತಾರೆ. ಕಾರ್ಡ್ ಪೂಜೆ ಮಾಡಿಸ್ದಾಗ ಇಲ್ಲಿ ಪ್ರಸಾದ ತಿನ್ಬೇಕು ಅಂದ್ಕೊಂಡೆ, ಎಲ್ಲ ಫ್ಯಾಮಿಲಿ ಎಲ್ಲ ಟೈಮ್ ಆಗಲ್ಲ ಅಂದ್ಬಿಟ್ಟು ಹೋಟ್ಲಲ್ಲಿ ಮಾಡ್ಕೊಂಡು ಹೋದೋ. ಅದಕ್ಕೆ ಈ ಸತಿ ಬರಲೇಬೇಕು ಅಂತ ಬಂದು ಪ್ರಸಾದ ತಿನ್ಕೊಂಡು ಹೋಗ್ತಾ ಇದೀವಿ. ಏನು ವರ್ಷ ಏನೋ ಮಾತಾಡಿ ಹೇಳಿ. ಹಾಂ ಚೆನ್ನಾಯ್ತಾ ಪ್ರಸಾದ? ಹಾಂ ದೇವಸ್ಥಾನ ಬಂಡು ಕರೆಕ್ಟಾಗಿ ಹೇಳಿ. ದೇವಸ್ಥಾನಕ್ಕೆ ಬಂದು ನಾವೆಷ್ಟೇ ದೇವಸ್ಥಾನ ಸುತ್ತಿದ್ರು ದೇವಸ್ಥಾನದ ಪ್ರಸಾದ ತಿಂದ್ರೆ ಏನೋ ನೆಮ್ಮದಿ. ಒಂದ್ ದೇವಸ್ಥಾನ ಪ್ರಸಾದ ತಿಂದಿಲ್ಲ ಅಂತ ಅಂದ್ರೆ ಏನೋ ಒಂದ್ ಕಳ್ಕೊಂಡೋಗುತ್ತೆ. ಹೌದಾ? ಸರಿ ಸರ್, ಆಯ್ತು. ನಿಜ ಅಲ್ಲ ಸರ್? ನಿಜ. ಕುದುರೆ ಸವಾರಿ ಹೋಯ್ತೀಯಾ? ಇರ್ಲಿ ಹೋಗು. ಹಾಂ ಒಂದು ರೌಂಡ್ ಹೋಗಿ ಬರೋಕೆ ಹೋಗಿರೇ. ನೀನು ಹೋಗು, ಇಲ್ಲ ನಾನು ಹೋಗ್ತೀನಿ. ನಾನು ನೀನು ಕಾಸು ಕೊಡು, ನೀನು ನಾನು ಕಾಸು ಕೊಡ್ತೀನಿ. ಒಪ್ಪಂದ ಹಿಂಗೆ ಏನ್ ಸರ್? ಇಬ್ರು ಹೋಗಿ ಅಲ್ಲ ಪ್ರೀ ವೆಡ್ಡಿಂಗ್ ಅಲ್ಲಿ ಮಾಡ್ಕೊಂಡಿದ್ರೆ ಸರ್ ತಿರ್ಗೋ ಹೋಗ್ಬೇಕು ಅಂತೀರಿ ಹೆಂಗೆ ಸರ್ ಇದು? ಸರ್ ಒಂಥರ ಕುದುರೆ ಸರ್ ಏನ್ ಎಕ್ಸರ್ಸೈಸ್ ಗೊತ್ತಾ? ಕುದುರೆ ಹೋದ್ರೆ ನಿಮ್ಗೆ ತಕಂದೇ ಬಿಡಿ, ಒಂದು ಹೇಳ್ತೀನಿ 2 ಲಕ್ಷ 3 ಲಕ್ಷ ಆಯ್ತು ಸರ್. ಜಾಗ ಇಲ್ಲ ಸರ್. ಗೊತ್ತು ವರ್ಷನ ಎಲ್ಲಿಗೆ ನಡ್ಕೊಂಡು ಹೋಗ್ತಿದ್ದಾರೆ? ಯಾವ್ದೋ ಮನೆಗೆ ಹೋಗ್ತಿದ್ದಾರೆ. ಬನ್ನಿ ಫ್ರೆಂಡ್ಸ್, ಯಾವ ತರ ಕಲ್ಲು ತೆಗಿತಾರ ನೋಡೋಣ. ಫಸ್ಟ್ ವರ್ಷನ ತಕ್ಷಣ ಅವ್ನು ಓಕೆ ಮಾತ್ರ ನಾವು ತಗ್ಸ ಇಲ್ಲ ತಗ್ಸೋದು. ಅಣ್ಣವ್ರು ಅಮ್ಮನ್ನ ಎಕ್ಸ್ಪೆರಿಮೆಂಟ್ ಮಾಡಕ್ ರೆಡಿ ಆಗೋರೆ. ಕಣ್ಣಾರೆ ಒಂದಾಗ ಮಂಜೆ ಆಯ್ತಾವ. ಹೇಗಪ್ಪ ಕಣ್ಣು ಮಂಜೆ ಆಯ್ತಾವೆ. ತಗ್ಸಪ್ಪ ಆಯ್ತು ನೋಡಿ. ನನ್ನ ಪೃಷ್ಠ ತೆಗೆದ್ರು ಪಾಪ ಅಜ್ಜಿ. ನಾನು ಆದ್ಮೇಲೆ ನನ್ನ ಪ್ರಯತ್ನ ಮಾಡಿದ್ಮೇಲೆ ಗೊತ್ತು ತೆಗಿಸ್ತಾ ಇದ್ದೇನೆ. ಓ ಜಾಸ್ತಿ ಇದೆ. ಎಷ್ಟು ವರ್ಷದಿಂದ ಹೋಗಿದಾವಮ್ಮ ಇವು? ಎಲ್ಲ ಬೈಕ್ ಓಡಿಸಿ 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 ಮತ್ತೆ ಇನ್ನೇ ತೆಗ್ಬಿಡಮ್ಮ. ಇಲ್ಲ ಇಲ್ಲ ಏನು ಆಗಲ್ತು. ಏನು ಅಯ್ಯ ಬಂದು ಸ್ಟಾರ್ಟಿಂಗ್ ಒಂದು ಹಾಕ್ಬಿಟ್ಟು ಇದಾಯ್ತು. ಮತ್ತು ನನ್ನ ಅನಿಸಿಕೆ ಪ್ರಕಾರ ತಲೆನೋವು ಇದ್ರೆ ಎಲ್ಲ ಕಮ್ಮಿ ಆಯ್ತದೆ. ಎಲ್ಲ ಕಲ್ಚೂರೆ ಕಲ್ಲು ಎಲ್ಲ ಫ್ರೆಂಡ್ಸ್ ನೋಡಿ ನೋಡಿರಿ. ನನ್ನ ಕಣ್ಣೊಳಗೆ ಬಿದ್ದು ಸುಳ್ಳು ಸುಳ್ಳು ಅಂತ ಹೇಳ್ತಾರ ಒಬ್ರು. ಕಣ್ಬಿಡ ಗಂಜು ಏನಾಗ ಕಣ್ಬಿಡ ಬತ್ತು ಏನು ಆಗಲ್ತು. ಫುಲ್ ತಗ್ಬಿಡಿ ಅವನಿಗೆ. ಓಹೋ ಓಹೋ ನಿಮ್ಗಿಂಟು ಜಾಸ್ತಿ ಅದಲ್ಲ ಸರ್ ನಿಮ್ಮ ಹುಡುಗಿಗೆ? ಸರ್ ನಾವಾರ ಗಾಡಿ ಮೇಲೆ ಓಡಿಸಿ ಕಣ್ಬಿಡ ಗಂಜು. ಲೆಫ್ಟ್ ಸೈಡ್ ಕಣ್ಣಲ್ಲಿ ಜಾಸ್ತಿ ಇರಲ್ತು, ರೈಟ್ ಸೈಡ್ ಜಾಸ್ತಿ ಇರ್ತದೆ. ಕಣ್ಬಿಡು ಕಣ್ಬಿಡು ಈ ಕಡೆ ಇರಂದು ಕಣ್ಬಿಡು. ಅಷ್ಟೇನಾ? ಜಾಸ್ತಿ ಇಲ್ಲ ಜಾಸ್ತಿ ಇಲ್ಲ, ನಮ್ಗೆ ಜಾಸ್ತಿ ಇದೆ ಸರ್. ಜಾಸ್ತಿ ಗಾಡಿ ಓಡಿಸ್ತಿರಲ್ಲ. ಬನ್ನಿ ಸೀಕ್ರೆಟ್ ಅಜ್ಜಿ ಕೌಸು ಕಂಡ್ರೆ ಆಯ್ತಿರ್ಲಿಲ್ಲ. ವಿಡಿಯೋ ರೆಕಾರ್ಡ್ ಮಾಡ್ತಾನೆ ಅಂತ ಬಿಡಿ. ನಿಮ್ ಕಣ್ ಪರಿ ತೆಗಿಲ್ಲ ಬಿಡಿ. ನನ್ನ ಮಾತ್ರ ಚೆನ್ನಾಗಿ ಮಾತಾಡ್ಸಿದ್ರು. ಸರ್ ಇದು ಫೇಕ್ ಅಲ್ಲ. ಏನಂದ್ರೆ ಪ್ರತಿಯೊಬ್ರು ಕಣ್ಣಲ್ಲಿ ಕಲ್ಲಿದ್ದೇ ಇರ್ತದೆ. ಬಟ್ ನಮ್ ರಿಮೂವ್ ಮಾಡಿದ್ರು ಅದ್ ಬೆನಿಫಿಟ್ ಏನು ಅಂದ್ರೆ ಅವ್ರಿಗೆ ಗೊತ್ತಿಲ್ಲ ಅಂತಾಳ ಅಮ್ಮ. ಜಸ್ಟ್ ಹಿಂಗ್ ರಿಮೂವ್ ಮಾಡ್ಬಿಟ್ರಲ್ವಾ, ಇನ್ನೊಂದ್ಸರಿ ಅದೇ ಕಡ್ಡಿ ಹಾಕಿ ರಿಮೂವ್ ಮಾಡಿದ್ರೆ ಬರುತ್ತಾ ಇಲ್ವಾ ಚೆಕ್ ಮಾಡ್ಬೇಕು. ಸರ್ ಇದು ನಮ್ ಕಣ್ಣಲ್ಲಿರೋ ಕಲ್ಲೇ ರಂಜು. ಇದು ಕಣ್ಣು ರೆಪ್ಪೆಲ್ಲಿರೋ ಕಲ್ಲಿ ಅಮ್ಮ ತೆಗ್ದಿರೋದು ಅಲ್ಲ ಸರ್. ಒಳಗಡೆ ಮೇಲೆ ಅಪ್ಪರ್ ಪಾರ್ಟ್ ಇದೆಯಲ್ಲ, ಇಲ್ಲಿ ರಿಮೂವ್ ಅಪ್ಪರ್ ಪಾರ್ಟ್ ಹತ್ರ ಫ್ರೆಂಡ್ಸ್ ನೋಡಿ ಎಲ್ಲಿ ಗೊತ್ತದ ಲೊಕೇಶನ್. ಈ ಸ್ಟ್ರೈಟ್ ಹೋದ್ರೆ ಇದು ಬಂದಿಲ್ಲ ಸರ್ವಿಸ್ ರೋಡ್ ಇಲ್ಲಿ ಕಟ್ಟಾಯ್ತೀವಲ್ವಾ, ಈ ಯಡಿಯೂರು ದೇವಸ್ಥಾನ ಈ ಹಿಂಭಾಗ ಬರುತ್ತೆ. ಇಲ್ಲೇ ರೋಡ ಯಡಿಯೂರು ದೇವಸ್ಥಾನ ರೋಡಲ್ಲೇ ಸಿಗುತ್ತೆ. ಇದೇ ಮನೆ ಮುಂದೆ ಕಾಳಮ್ಮನ ಕಾಳಮ್ಮ ಅಯ್ಯಸ್ ಜಾಸ್ತಿ ಕಲ್ಲಿದ್ದಿದ್ದು ಅವ್ರಿಗೆ ಅನ್ಸುತ್ತಲ್ವಾ? ಅರ್ಶನ್ಗೆ ಅರ್ಶನ್ಗೆ ಜಾಸ್ತಿ ಇತ್ತಲ್ವೇ? ನಂಗೆ ಸ್ವಲ್ಪ. ಗೈಸ್ ಎಲ್ಲ ಮುಗೀತು, ಪ್ಯಾಕ್ ಮಾಡ್ಕೊಳ್ತಿದ್ದಾರೆ. ಆಯ್ತಾ ಬನ್ನಿ ಹೋಗೋಣ. ರಂಜು ಜಿಮ್ಗೆ ಹೋಗುವ ಅಂತೀಯ. ದಿನ ಜಂಗಿರ್ ತಿಂತ ಇದೆಯಲ್ಲ ಹರ್ಷ. ಅದೇ ನೋಡಪ್ಪ ಜಿಮ್ಗೆ ಹೋಯ್ತೀನಿ ಅಂತ ಹೇಳಿ ನೋಡಪ್ಪ ಇಲ್ಲಿ ನಿಮ್ಮ ಸಿಸ್ಟರು
ಜಾಂಗೀರ್ ತಿನ್ಕೊಂಡು ಹಿಂಗೆ ಜಿಮ್ ಮಾಡೋಕ್ಕಾಗದೆ. ಏನಿಲ್ಲ ಈಗ ಹಾಯ್ ಗೈಸ್, ಯಡಿಯೂರು ದರ್ಶನ ಮಾಡ್ಕೊಂಡು ಪ್ಲೇಟ್ ಡೆಕೋರೇಷನ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಬೇವೂರಲ್ಲಿ ತೇಜಕೂರ್ಗೆ ಹೋಗಿ ಮಾವಿನ ಹಣ್ಣೆಲ್ಲ ಕೊಟ್ಟರು, ಕಲೆಕ್ಟ್ ಮಾಡ್ಕೊಂಡು ಬೇವೂರಲ್ಲಿ ಒಂದು ಊಟ ಇತ್ತು. ಬೇವೂರ್ ಮಂಡ್ಯನ ಊಟ ಇತ್ತು, ಬಂದಿದ್ವಿ. ನಾನ್ ವೆಜ್ ಊಟ, ಹಬ್ಬನ ಊರಬ್ಬ, ನಾನ್ ವೆಜ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಫಸ್ಟ್ ದಸರಾ ಏನ್ ಕೊಯ್ತಿದ್ರು ಗೊತ್ತಾ? ಲೈಟಿಂಗ್ಸ್ ನೋಡಕ್ಕೆ ಹೋಗ್ತಿದ್ರು. ದಸರಾ ಮಾಡ್ತಾರೆ. ಹೌದೌದು, ನಮ್ಮೂರಲ್ಲೂ ಸಖತ್ತಾಗಿ ಹಾಕಿದ್ರು. ನಮ್ಮೂರ್ ಜಾತ್ರೆ ವ್ಲಾಗ್ ಮಾಡಿಲ್ಲ. ಇವತ್ತು ಏನು ಊಟ? ಸ್ವೀಟ್ ಊಟನ ಖಾರ ಊಟನ? ಸಂಡೆ ಭರ್ಜರಿ ಬಾಡೂಟ ಚೆನ್ನಾಗಿ ತಿಂದ್ರು ಇಬ್ರು. ನಾನು ತಿಂದೆ, ಫಸ್ಟ್ ಟೈಮ್ ಇಷ್ಟೊಂದು ತಿಂದಿದ್ದು. ತುಂಬಾ ಚೆನ್ನಾಗಿ ಬಡಿಸಿದ್ರು, ಜಾಸ್ತಿ ಹಾಕಿದ್ರು. ಪಾಪ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ತುಂಬಾ ಇಷ್ಟ ಆಯ್ತು, ತುಂಬಾ ಚೆನ್ನಾಗಿ ಇಷ್ಟ ಆಯ್ತು. ಟ್ರೀಟ್ ಮಾಡಿದ್ವಿ. ಏನಾದ್ರು ಹೇಳ್ತೀರಾ? ಬಾಬಾಜಿ ತಿನ್ಲಿಲ್ಲ, ಮಿಸ್ ಮಾಡಿದೆ. ಏನ್ ಗೊತ್ತಾ ಗೈಸ್, ನಾನು ಏನಾದ್ರು ತಿಂತ ಇದ್ರೆ ಇದನ್ನ ಜಿಮ್ ಹೋಯ್ತೀನಿ ಅಂತಾಳೆ, ಅದ್ ತಿಂತವಳೆ ಅಂತ ಹಾಡ್ಕೊಂತಾರೆ ಇವ್ರಿಬ್ರು. ನೆಕ್ಸ್ಟ್ ಗೈಸ್, ಗಂಡ ಹೆಂಡತಿ ಇಬ್ರು ಜಿಮ್ ಬರ್ತಿದ್ದಾರೆ. ಇಬ್ರಿಗೂ ಒಳ್ಳೇದಾಗ್ಲಿ ಅಂತ ಇದು ಮಾಡಿ ಏನೋ ವೆಲ್ಕಮ್ ಅಲ್ಲಿ ಬೆಸ್ಟ್ ಮಾಡಿ. ಸರಿ, ಇಲ್ಲ ಗೈಸ್, ಜಿಮ್ ಹೋಗೋಣ ಅಂತ ಪ್ಲಾನ್ ಮಾಡ್ತಿದೀವಿ. ಕಾಲ ಕೂಡ ಬರ್ತಾ ಇಲ್ಲ. ನಮ್ ಟೈಮಿಂಗ್ಸ್ ಇಲ್ವಲ್ಲ, ಹೆಂಗ್ ಹೋಗೋದು? ಟೈಮೇ ಅಡ್ಜಸ್ಟ್ ಆಗಲ್ಲ. ನೋಡೋಣ, ಗೌತುಗ್ ಅಡ್ಜಸ್ಟ್ ಆಗಲ್ಲ. ಮನೇಲೆ ಜಿಮ್ ಮಾಡೋಣ, ಇಲ್ಲ ಜಿಮ್ಗೆ ಹೋಗ್ಬಿಟ್ಟು ಜಿಮ್ ಮಾಡೋಣ. ಓಕೆ ಗೈಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದೀವಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಬಾಯ್ ಬಾಯ್.